ರೈತರ ಕುರಿತಂಗೆ ನಿಮ್ಮ ಹೇಳಿಕೆಗಳು ವಿವಾದಕ್ಕೀಡಾಗ್ತಾ ಇದ್ದಾವೆ. ಇಲ್ಲ, ನೀವು ಮಾಡ್ತಾ ಇದ್ದೀರಿ ರೈತರ ಪರ. ನಾವಿದ್ದಲ್ಲೇ ಇವತ್ತು ಇಡೀ ದೇಶದೊಳಗೆ 0% ಇಂಟ್ರೆಸ್ಟ್ ಮೇಲೆ ಸಾಲ ಕೊಡ್ತಕ್ಕಂಥದ್ದು ಮೊದಲು ನಾನೇ ಮಾತಾಡಿದವನು. ಅದನ್ನೇ ಲಕ್ಷ್ಮಣ ಸವದಿಯವರು ಅಲ್ಲಿ ನಿನ್ನೆ ಮಾತಾಡಿದಾರಲ್ಲ, ಅದನ್ನ ಯಾಕೆ ಹಾಕಲಿಲ್ಲ ನಿಮ್ಮ ಟಿವಿಯವರು? ಅದು ರೈತರು ವಿರೋಧಿನ? 3% ಇತ್ತು. ಲಕ್ಷ್ಮಣ ಸವದಿ ಸರ್ಕಾರ ಸಚಿವರಿದ್ದಾಗ ನಾನೇ ವಿನಂತಿ ಮಾಡಿಕೊಂಡೆ, ಇದನ್ನು 3% ಕಡಿಮೆ ಮಾಡಿ ಶೂನ್ಯ ಬಡ್ಡಿದಲ್ಲಿ ಕೊಡ್ಬೋದು ಅಂತೇಳಿ ನಾನೇ ಬಿಜಾಪುರ ಡಿಸಿಸಿ ಬ್ಯಾಂಕಿಂದ ಕೊಟ್ಟು ತೋರಿಸಿದೆ. ಸರ್, ಈಗ ತಮ್ಮ ಹೇಳಿಕೆನ ವಿರೋಧ ಪಕ್ಷಗಳು ಇಲ್ಲಿ ನೋಡಿ, ವಿರೋಧಿ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ. ಈಗ ಹೇಗಾದ್ರೂ ಮಾಡಿ ರೈತರನ್ನ ಮನವೊಲಿಸ್ತಕ್ಕಂಥದ್ದು, ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟು ರೈತರನ್ನ ನನ್ನ ವಿರೋಧ ಕಟ್ಟತಕ್ಕಂಥದ್ದು, ಕಾಂಗ್ರೆಸ್ ಸರ್ಕಾರ ವಿರೋಧ ಕಟ್ಟತಕ್ಕಂಥದ್ದು ಕೆಲಸ ಅವರು ನಿರಂತರ ಮಾಡ್ತಾನೆ ಇದ್ದಾರೆ. ಇದನ್ನೆಲ್ಲ ಮಾಡೋಕ್ಕಿಂತಲೂ ಅವ್ರಿಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ರೆ ನೀರಾವರಿಗೆ ದುಡ್ಡು ಕೊಡಿಸಿ, ಅದೇ ದೇವೇಗೌಡರು ಮಾಡಿರ್ತಕ್ಕಂಥ AIBP ಯೋಜನೆಯನ್ನು ಯಾಕೆ ಬಂದ್ ಮಾಡಿದ್ರು? ಮತ್ತೆ ಈಗ ತುಂಗಾಕ ನಿಮ್ಗೆ ಗೊತ್ತದ 5,000 ಕೋಟಿ ಕೊಡಿಸ್ತೀನಿ ಅಂದಿದ್ದು ಕೊಡಿಸಿದ್ರ? ಇವ್ರೆಲ್ಲ ಇಂಥ ಕೆಲಸ ಮಾಡೋದ್ ಬಿಟ್ಟು ಈ ಸಣ್ಣ ವಿಚಾರದಲ್ಲಿ ಯಾವುದೋ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಅದನ್ನೇ ಚಂತನ ಮಾತಾಡೋದು. ನಾನೆಲ್ಲ ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ, ಇದನ್ನ ಪರಾಮರ್ಶೆ ಮಾಡಿ. ಕರ್ನಾಟಕ ರೈತರಿಗೆ ಎಲ್ಲಿ ಶೋಷಣೆ ಆಗ್ತದೆ? ಇವತ್ತು ಕಬ್ಬಿನ ಬೆಲೆ ಆಕ್ಚುಲಿ 3,500 ಮೇಲೆ ಇರಬೇಕಾಗಿತ್ತು, ಆದ್ರೆ ಪಾಪ ರೈತರಿಗೆ 3,500 ಸಿಗ್ತಾ ಇಲ್ಲ. ಸಕ್ಕರೆ ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ 60 ರೂಪಾಯಿ kg ಇದೆ, ನಮ್ಮಲ್ಲಿ 40 ರೂಪಾಯಿ ಇದೆ. ರೈತರಿಗೆ ಯಾವ ರೀತಿಯಿಂದ ಸಹಾಯ ಮಾಡೋಕ್ಕಾಗ್ತದೆ? ಅಕ್ಕಿ ಇವತ್ತು ನಿರ್ಯಾತ್ ಬ್ಯಾನ್ ಮಾಡಿದ್ರು, ಅದನ್ನು ಇಥನಾಲ್ ಕಳಿಸಿದ್ರು, ಇವತ್ತು ಅಕ್ಕಿ ಸಿಗ್ತಾ ಇಲ್ಲ. ಈ ರೀತಿ ಅವರು ಮೇಲಿನ ಮೇಲೆ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಇಲೆಕ್ಷನ್ ಆಗೋರಿಗೆ ನನಗೆ ಯಾವುದೇ ರೀತಿಯ ಮದ ಇರಲಿಲ್ಲ. ರೈತರ ಸಲುವಾಗಿ ಇನ್ನೂ ಎಷ್ಟು ಬೇಕಾದರೂ ನಾನು ವಿರೋಧ ಏನು ಇವ್ರು ಮಾಡ್ತಾ ಇದ್ದಾರೆ, ಇವ್ರು ನೀತಿ ಮಾಡ್ತಾ ಇದ್ದಾವೆ, ಅದ್ರ ಬಗ್ಗೆ ನಾನು ನಿರಂತರ ಹೋರಾಟ ಮಾಡ್ತೀನಿ. ನನಗೆ ಇವ್ರು ಕಟ್ಟಿದ್ರೆ ಏನಾಗೋದಿಲ್ಲ. ರೈತರ ವಿರುದ್ಧ ನಾನು ಮಾಡಿದ್ರೆ ಅದೊಂದು ಅಪರಾಧ. ರೈತರ ಹಿತ ಆಗ್ಬೇಕಂತ ಇವತ್ತು ನಾವು ಈ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, BJP ಅವರಿಗೆ ಇವತ್ತು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಪಾರ್ಲಿಮೆಂಟ್ ಟಾರ್ಗೆಟ್ ಇದೆ. ಪಾರ್ಲಿಮೆಂಟ್ನಲ್ಲಿ ಇವರೆಲ್ಲ 28 ಗೆಲ್ತೀವಿ ಅಂತ ತಿಳ್ಕೊತ ಹೊಂಟಾದ್ರೆ, ಗೆಲ್ಲಿಲ್ಲಪ್ಪ ಅಂದ್ರೆ ಇವ್ರನ್ನ ಕುರ್ಚಿ ಕೂಡ ತೆಗಿತಾರೆ. ಅದೇ ಕಾರಣ 100%, ಬೇರೆ ಏನೂ ಇಲ್ಲ. ಸಾಲ ಸೂಟ್ ಆಗ್ಬೇಕನ್ನೋ ಬೇಡಿಕೆ ಸ್ವಾಭಾವಿಕವಾಗಿ ಬರ್ತದೆ. ಇದು ಬರೋದಕ್ಕಿಂತಲೂ ನಾವೇ ಸರ್ಕಾರಕ್ಕೆ ಸಾಲ ಕೊಟ್ಟು ಸರ್ಕಾರನೇ ಸದೃಢ ಮಾಡತಕ್ಕಂಥ ಶಕ್ತಿ ರೈತರಿಗೆ ಕೊಡಬೇಕು ಅನ್ನೋದು ನಮ್ಮ ನೀತಿ ಇರಬೇಕು ಅನ್ನೋದು ಏನು ತಪ್ಪಿದೆ ಇದರಲ್ಲಿ? ನೋಡಿ, ನಿಮ್ಮಲ್ಲಿ ಕೂಡ ಏನ್ ಮಾಡ್ತೀರಿ, ಯಾವುದು ಕಟ್ ಶಾರ್ಟ್ ಇರ್ತದೆ ಅಷ್ಟೇ ಕೊಟ್ಟು ಕಿಸಿದ್ದು ನೀವು ರೈತರನ್ನ ಮತ್ತು ನನ್ನ ಮಧ್ಯೆ ನೀವು ಸಂಘರ್ಷಕ್ಕೆ ಎಳಿತಾ ಇದ್ದೀರಿ. ನನಗೆ ರೈತರ ಬಗ್ಗೆ ಕಾಳಜಿ ಇರಲಿಲ್ಲ ಅಂದ್ರೆ ಇವತ್ತು ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮಿಡ್ ಟರ್ಮ್ ಕ್ರಾಪ್ ಇನ್ಶೂರೆನ್ಸ್ 126 ಕೋಟಿ ಕೊಡಿಸಿದ್ದೀವಿ ನಾವು. ಯಾವ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಹೇಳಿ? ಈಗ ಬಿಜಾಪುರದಲ್ಲಿ ಕೊಟ್ಟಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇದ್ದಲ್ಲೇ ಮಾಡ್ತಾ ಇದ್ವಿ ಆ ಪ್ರಯತ್ನ. ಮತ್ತು ರೈತರಿಗೊಂದು ಯೋಗ್ಯ ಬೆಲೆ ಸಿಗ್ಬೇಕಂದ್ರೆ, ಈಗ ಟಮಾಟಿಗೆ 200 ರೂಪಾಯಿ ಬಂದರೆ ಇಡೀ ಟಮಾಟಿಗಳನ್ನೇ ಎಲ್ಲರೂ ಸರ್ಕಾರ ಕಿತ್ಕೊಂಡು ಉತ್ತರ ಪ್ರದೇಶದಲ್ಲಿ ಫ್ರೀ ಮಾಡಿಸಿದ್ರು. ಕರ್ನಾಟಕದ ಇದೇ ಕೋಲಾರದ ರೈತರು ಉತ್ತರ ಪ್ರದೇಶಕ್ಕೆ ಹೋಯ್ದ್ರೆ ಅದನ್ನು ಸೀಸ್ ಮಾಡಿ ಎಸೆನ್ಷಿಯಲ್ ಕಮಾಡಿಟಿ ಅಂತೇಳಿ 80 ರೂಪಾಯಿ 90 ರೂಪಾಯಿ ಕೊಟ್ಟರು. ಇಲ್ಲಿ 200 ರೂಪಾಯಿ ಖರೀದಿ ಮಾಡಿದ್ರು, ಅಲ್ಲಿ ಹೋಗಿ ಅಷ್ಟು ಕೊಟ್ಟು ಬಂತು. ಅವಾಗ ಏನು ಮಾಡಿದ್ರು ಇವರೆಲ್ಲರೂ? ಮತ್ತು ಇವತ್ತು ಇವರೆಲ್ಲ ನಾನು ವಿನಂತಿ ಮಾಡ್ತೀನಿ, NCT ರವಿ ಇರ್ಬೋದು, ಅಶೋಕ್ ಇರ್ಬೋದು, ಭಾಳ ಮಂದಿ ಯಾರ್ಯಾರು ರಿಯಾಕ್ಟ್ ಮಾಡಿದ್ದಾರೆ. ನಿಮ್ಮಲ್ಲಿ ಅಷ್ಟು ರೈತರ ಬಗ್ಗೆ ಕಾಳಜಿ ಇರ್ತದೆ. ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದ್ದೀರಿ, ರೈಸ್ ಎಕ್ಸ್ಪೋರ್ಟ್ ಮಾಡಿ ಬ್ಯಾನ್ ಮಾಡ್ತಿದ್ದೀರಿ, ಉಳ್ಳಾಗಡ್ಡಿ ಎಕ್ಸ್ಪೋರ್ಟ್ ಆಗೋದನ್ನು ಯಾಕೆ ನಿಲ್ಲಿಸಿದ್ದೀರಿ? ಇವೆಲ್ಲ ನಿಮ್ಮ ನೀತಿಯಿಂದ ಇವತ್ತು ರೈತರ ಶೋಷಣೆ ಆಗ್ತದೆ. ಇದು ತಪ್ಪಿದೆ. ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಮೇಲೆ ಅಂದರೆ ಸರ್ಕಾರ ಬಳಿ ನಿರಂತರ ದುಡ್ಡು ಇರ್ತದ. ರೈತರ ಸಾಲ ಮನ್ನಾ ಮಾಡಂತ ಯಡಿಯೂರಪ್ಪನವರೇ ಅಂದಾಗ ಏನಂದಾರ ಅದನ್ನು ಗೊತ್ತದಲ್ಲ ಜನರಿಗೆ. ಈ ರೀತಿ ಸುಳ್ಳೆ ಅಪಪ್ರಚಾರ, ಏನೋ TV ಮಾಧ್ಯಮದಲ್ಲಿ ಪ್ರಚಾರ ಸಿಗ್ತದೆ ಅಂತ ತಿಳ್ಕೊಂಡು ಸಿಕ್ಕವ್ರು ಸಿಕ್ಕಾಗ ಮಾತಾಡೋದು ಸರಿ ಇಲ್ಲ. ಒಂದು ಜವಾಬ್ದಾರಿ ಸ್ಥಾನದಾಗ ಅದಾರ ಅಶೋಕ್ ಅವರು. ಏನೇನು ಸರ್ಕಾರದ ನೀತಿ ಇದೆ, ಇವತ್ತು ಕೊಬ್ಬರಿ ನಿಮಗೆ ಗೊತ್ತಿದೆ 18,000 ರೂಪಾಯಿ ಕ್ವಿಂಟಲ್ ಮಾರೋದು ಇವತ್ತು 7-8 ಸಾವಿರಕ್ಕೆ ಬಂದು ನಿಂತಿದೆ. ಅದ್ರ ಬಗ್ಗೆ ಯಾಕೆ ಗಮನ ಇಲ್ಲ ಇವರಿಗೆ? ಹೋಗಿ ಕೇಂದ್ರ ಸರ್ಕಾರದಾಗ ಅವರೇ ಅಪೋಸಿಷನ್ ಲೀಡರ್ ಇದ್ದಾರೆ, ಹೋಗಿ
ದೇವೇಗೌಡರು ಹೋಗಿ ಮನವಿ ಮಾಡ್ಕೋಬೇಕಾಗಿತ್ತ? ಕೊಬ್ಬರಿ ಸಲುವಾಗಿ ಅಶೋಕ್ ಅವರೇ ಹೋಗ್ಬೋದಾಗಿತ್ತಲ್ಲ. ಈ ಉಳ್ಳಾಗಡ್ಡಿ ರೇಟ್ ಉಳ್ಳಾಗಡ್ಡಿಗೆ ನೀವು 40-50 ರೂಪಾಯಿ ಹೋಗಿತ್ತು. ಅದನ್ನು ಬಂದ್ ಮಾಡಿದ್ರಲ್ಲ, ಎಕ್ಸ್ಪೋರ್ಟ್ ಯಾರು ಬಂದ್ ಮಾಡಿದ್ರು? ಎಲ್ಲ ಸುಮ್ಮನೆ ನನ್ನ ವಿಚಾರಗಳನ್ನ ತಿರುಚಿ ನಾನೇ ರೈತರು ಇರೋದು. ಇವತ್ತು ಒಣ ದ್ರಾಕ್ಷಿ ಬಿಜಾಪುರ, ಒಣ ದ್ರಾಕ್ಷಿ ಏನ್ ರೇಟಿಗೆ ಮಾರ್ತಾ ಇದೆ? ಏನ್ ಬೆಂಬಲ ಬೆಲೆ ಕೊಡಕ್ಕಾಗ್ತದೆ ಒಣ ದ್ರಾಕ್ಷಿಗೆ? ಕಬ್ಬಿಗೆ ಇವತ್ತು ಕನಿಷ್ಠ 3,500 ರೂಪಾಯಿ ಕೊಡ್ಬೋದು ನಾವು ನಿರ್ಯಾತ್ ಮಾಡಿದ್ರೆ. ಇವತ್ತು ತಾವೆಷ್ಟು ಕೊಟ್ಟಿದ್ದಾರೆ? 3,115 ರೂಪಾಯಿ ಕೊಟ್ಟಿದ್ದಾರೆ. ಕಬ್ಬಿನ ಬೆಲೆ ಇವತ್ತು ಅಕಸ್ಮಾತ್ ಇವರು ಫ್ರೀ ಟ್ರೇಡ್ ಇಟ್ಟಿದ್ರೆ, ಎಕ್ಸ್ಪೋರ್ಟ್ ಮಾಡಿದ್ರೆ, ನಮ್ಮ ರೈತನಿಗೆ 3,500 ರೂಪಾಯಿ ಕಬ್ಬಿಗೆ ಬರ್ತಿತ್ತು, ಅಥವಾ 4,000 ರೂಪಾಯಿವರೆಗೂ ಹೋಗ್ತಿತ್ತು. ಬಟ್ ಇಂಥವೆಲ್ಲ ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿ ರೈತರ ಶೋಷಣೆ ಆಗ್ತಿತ್ತು. ಇದೆಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ಸ್ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪ. ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೆ ಇದು ಯಾವುದೂ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ.